ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ. ಪತಿ ಶೋಯಬ್ ಮಲಿಕ್ ಡಿವೋರ್ಸ್ನಿಂದ ಸುದ್ದಿಯಾಗಿದ್ದ ಸಾನಿಯಾ ಇದೀಗ ಮಗನೊಂದಿಗೆ ಜೀವನ ಸಾಗಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನಾನು ಪ್ರೀತಿಯ ಹುಡುಕಾಟದಲ್ಲಿದ್ದೇನೆ ಅಂತ ಹೇಳಿದ್ರು. ಇದೀಗ ಮತ್ತೊಂದು ವಿಚಾರಕ್ಕೆ ಮೂಗುತಿ ಸುಂದರಿ ಸುದ್ದಿಯಲ್ಲಿದ್ದಾರೆ. ಸಾನಿಯಾ ಮಿರ್ಜಾಗೆ ಈಗ ಸಾಕಷ್ಟು ಆಫರ್ಗಳು ಬರ್ತಾ ಇವೆ ಅಂತೆ. ಸಿನಿಮಾದಲ್ಲಿ ಐಟಮ್ ಸಾಂಗ್ಗೆ ಡ್ಯಾನ್ಸ್ ಮಾಡೋ ಅವಕಾಶ ಕೂಡ ಸಿಕ್ಕಿದೆಯಂತೆ. ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಇತ್ತೀಚೆಗೆ ತಮ್ಮ ವೈಯಕ್ತಿಕ ಜೀವನದ ಕಾರಣದಿಂದಾಗಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಸಾನಿಯಾ ಮಿರ್ಜಾ ಮತ್ತು ಪಾಕಿಸ್ತಾನಿ ಕ್ರಿಕೆಟಿಗ ಶೋಯಬ್ ಮಲಿಕ್ ವಿಚ್ಛೇದನ ಪಡೆದಿದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ಇಬ್ಬರು ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಶೋಯಬ್ ಮಲಿಕ್ 3ನೇ ಮದುವೆಯಾಗಿದ್ರೆ ಸಾನಿಯಾ ತಮ್ಮ ವೃತ್ತಿ ಮತ್ತು ಮಗನತ್ತ ಗಮನ ಹರಿಸುತ್ತಿದ್ದಾರೆ. ಸಾನಿಯಾ ಸಿನಿಮಾಗಳಿಗೆ ಎಂಟ್ರಿ ಕೊಡಲಿದ್ದಾರೆ ಎಂಬ ಮಾತು ಜೋರಾಗಿತ್ತು. ಇದೀಗ ಈ ವಿಚಾರದಲ್ಲಿ ಸಾನಿಯಾ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ತಮಗೆ ಬರ್ತಾ ಇರೋ ಆಫರ್ಗಳ ಬಗ್ಗೆಯೂ ಹೇಳಿದ್ದಾರೆ. ಸಾನಿಯಾ ಮಿರ್ಜಾ ಕಪಿಲ್ ಶರ್ಮಾ ಶೋನಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ್ರು. ಫರಾ ಖಾನ್, ಕರಣ್ ಜೋಹರ್, ಪರಿಣಿತಿ ಚೋಪ್ರಾ, ಸಾಜಿದ್ ಖಾನ್ ಸೇರಿದಂತೆ ಹಲವು ತಾರೆಯರು ಸಾನಿಯಾಗೆ ಒಳ್ಳೆಯ ಸ್ನೇಹಿತರು. ಸಾನಿಯಾ ಮಿರ್ಜಾ ಮತ್ತು ಫರಾ ಆತ್ಮೀಯ ಸ್ನೇಹಿತರು. ಕರಣ್ ಜೋಹರ್ ಅವರ ಚಾಟ್ ಶೋ ಕಾಫಿ ವಿತ್ ಕರಣ್ ಇತ್ತೀಚಿನ ಸೀಸನ್ ಅಲ್ಲಿ ಫರಾ ಮತ್ತು ಸಾನಿಯಾ ಭಾಗವಹಿಸಿದ್ರು. ಅಲ್ಲಿ ತುಂಬಾ ಬೋಲ್ಡ್ ಆಗಿ ಮಾತನಾಡಿದ್ದಾರೆ ಸಾನಿಯಾ. ಇದೇ ವೇಳೆ ತಾನು ಟೆನ್ನಿಸ್ ಆಟಗಾರ್ತಿ ಅಲ್ಲದಿದ್ರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಸಾನಿಯಾ ಹೇಳಿದ್ದಾರೆ. ಸ್ಟಾರ್ ಹೀರೋ ಒಬ್ರು ತಮ್ಮ ಚಿತ್ರದಲ್ಲಿ ಮಿರ್ಜಾಗೆ ಐಟಮ್ ಸಾಂಗ್ಗೆ ಆಫರ್ ಮಾಡಿದ್ದನ್ನ ಸಾನಿಯಾ ಹೇಳ್ಕೊಂಡಿದ್ದಾರೆ. ಆಗ ಒಟ್ಟಿಗೆ ಕುಳಿತಿದ್ದ ಫರಾ ಗೆಳತಿಗೆ ಸಿಕ್ಕಿರುವ ಅವಕಾಶಗಳ ಬಗ್ಗೆ ಹೇಳಿದ್ದಾರೆ. ಸಾನಿಯಾಗೆ ಇದುವರೆಗೆ ಅನೇಕ ದೊಡ್ಡ ಚಿತ್ರಗಳಲ್ಲಿ ಐಟಮ್ ಸಾಂಗ್ಗಳಿಗೆ ಸೊಂಟ ಬಳಕಿಸಲು ಆಫರ್ ಬಂದಿವೆ. ಆದ್ರೆ ಅದನ್ನು ತಿರಸ್ಕರಿಸಿದ್ದಾರೆಂದು ಆಕೆಯ ಪಕ್ಕದಲ್ಲಿದ್ದ ಫರಾ ಹೇಳಿದ್ದಾರೆ. ಫರಾಳ ಮಾತು ಕೇಳಿ ಶಾಕ್ ಆದ ಕರಣ್ ಈ ಪ್ರಸ್ತಾಪವನ್ನ ಏಕೆ ಸ್ವೀಕರಿಸಿಲ್ಲ ಅಂತ ಕೇಳಿದ್ರು. ಈ ವೇಳೆ ಫರಾ ಅವರ ಸಹೋದರ ತನಗೆ ಐಟಮ್ ಸಾಂಗ್ ಆಫರ್ ಮಾಡಿದ್ರು, ಅದನ್ನ ಕೂಡ ರಿಜೆಕ್ಟ್ ಮಾಡಿದೆ ಅಂತ ಸಾನಿಯಾ ಮಿರ್ಜಾ ಹೇಳಿದ್ರು. ಅಷ್ಟೇ ಅಲ್ಲ, ಸಾನಿಯಾ ಮಿರ್ಜಾಗೆ ತೆಲುಗಿನಲ್ಲೂ ಸ್ಟಾರ್ ಹೀರೋಗಳು ಹಲವು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೂ ಆಕೆ ಬೇಡ ಎಂದಿದ್ದಾರಂತೆ. ಇದಕ್ಕೆ ಕಾರಣವನ್ನ ಮೂಗುತಿ ಸುಂದರಿ ತಿಳಿಸಿದ್ದಾರೆ. ಟೆನ್ನಿಸ್ ಆಟಗಾರ್ತಿಯಾಗಿರುವ ನಾನು ಈಗ ನಟಿಯಾಗಿ ಅಥವಾ ಗಾಯಕಿಯಾಗಿ ತೆರೆಯ ಮೇಲೆ ಕಾಣಿಸಿಕೊಳ್ಳಲು ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ. ಸಿನಿಮಾದಲ್ಲಿ ನಟಿಸ್ತಾರಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಪ್ರೀತಿಯ ಹುಡುಕಾಟದಲ್ಲಿ ಇದ್ದೇನೆ ಅಂತ ಸಾನಿಯಾ ಹೇಳಿರುವುದು ಅಭಿಮಾನಿಗಳಿಗಂತೂ ಖುಷಿ ಕೊಟ್ಟಿದೆ. ನಮಸ್ಕಾರ.